ಮೇಷರಾಶಿ ತೆಗೆದುಕೊಂಡಾಗ ಮೇಷರಾಶಿಯಲ್ಲಿ ಖಂಡಿತವಾಗಿ ನಾವು ಯಾವುದೇ ವಿಧವಾದಂತಹ ಅಪೇಕ್ಷೆಯನ್ನು ಆಸೆಗಳನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಹ್ಮ್ 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 ಮೇಷರಾಶಿಯಲ್ಲಿ 7.5 ಶನಿಯ ಜೊತೆಯಲ್ಲಿ ಮಿಕ್ಕಿದ ಗ್ರಹಗಳು ಸಹ ಕ್ರೂರವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದು ಯಾವುದೇ ವಿಧವಾದಂತಹ ಉತ್ತಮವಾದಂಥ ದಿನಗಳನ್ನು ನಾವು ನಿರೀಕ್ಷೆ ಮಾಡುವಂಥದ್ದು ತಪ್ಪಾಗತ್ತೆ. ದ್ವಾದಶದಲ್ಲಿರುವಂಥ ಈಗ ಶನಿಯ ಜೊತೆಯಲ್ಲಿ ಮೇಷರಾಶಿವರೆಗೆ ಹೋಗ್ತಾ ನಿಮಗೆ ಈಗ ಗುರುವಿನ ಬಲವನ್ನು ಕಳ್ಕೊಳ್ತೀರಿ, ಶನಿ ಬಲವನ್ನು ಕಳ್ಕೊಳ್ತೀರಿ, ನೆಕ್ಸ್ಟ್ ಶುಕ್ರ ಬಲವನ್ನು ಕಳ್ಕೊಳ್ತೀರಿ. ಮತ್ತು ನಿಮಗೆ ಹೋಗ್ತಾ ದ್ವಾದಶ ಸ್ಥಾನದಲ್ಲಿ ನಂತರದಲ್ಲಿ ನಿಮಗೆ ಪ್ರತಿಯೊಂದು ಒಂದಲ್ಲ ಒಂದು ಗ್ರಹಗಳ ಅವಘಡಗಳನ್ನು ಜಾಸ್ತಿ ನೋಡುವಂಥ ಸಾಧ್ಯತೆಗಳು ಮೇಷರಾಶಿಯವರಿಗೆ ಜಾಸ್ತಿ ಇರುತ್ತೆ. ಶುಭ ಕಾರ್ಯಗಳಲ್ಲಿ ಅನಾನುಕೂಲಗಳಾಗುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳಾಗುತ್ತೆ, ಕುಟುಂಬದಲ್ಲಿ ನಾನಾ ವಿಚಾರಗಳಿಗೆ ಕಲಹಗಳು ಗೊಂದಲಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ದಾಯಾದಿ ಕಲಹಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಕೋರ್ಟು ಮೆಟ್ಟಲುಗಳನ್ನು ಹೇಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಕೋಪಕ್ಕೆ ಬುದ್ಧಿ ಕೊಟ್ಟು ಅವಘಡಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮೇಷರಾಶಿಯವರಿಗೆ 7.5 ಬಂತು ಅಂತ ಅಂದರೆ ಶನಿಯ ದೋಷ ಯಾವಾಗ ಬರ್ತದೆ ಅಂತಂದರೆ ಮನುಷ್ಯನಿಗೆ ಕೋಪ ಜಾಸ್ತಿ ಬರುತ್ತಂಥವ್ರಿಗೆ. ಅದರಿಂದ ಮುನ್ನೆಚ್ಚರಿಕೆಯಿಂದ ನಾವಿರಬೇಕು. ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳುವಂಥ ಸ್ಥಿತಿಗತಿಗಳಿಗೆ ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಇಲ್ಲ ಸಲ್ಲದ ಊಹಾಪೋಹಗಳ ಮಾತುಗಳಿಗೆ ಕಿವಿಯನ್ನು ಕೊಡಬಾರ್ದು. ಅದೇ ಕೋಪವನ್ನು ಮಾಡಿಕೊಂಡು ಬೇರೆ ಅವಘಡಗಳನ್ನು ಮಾಡ್ಕೊಳ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ. ಜೊತೆಯಲ್ಲಿ ಈ ಮೇಷರಾಶಿವರೆಗೆ ಈ ಸಂದರ್ಭಗಳಲ್ಲಿ ವ್ಯವಹಾರಗಳು ಬಹಳ ಕೈ ಕೊಡುತ್ತೆ. ನೀವು ಮಾಡುವಂಥ ಕೆಲಸಗಳಲ್ಲಿ ವ್ಯವಹಾರಗಳಲ್ಲಿ ತುಂಬ ಅಡೆತಡೆಗಳು ಬಂದು ತುಂಬ ಹದಗೆಡ್ತಾ ಇರುತ್ತೆ. ಶತ್ರುಗಳ ಬಾಧೆಯ ಜಾಸ್ತಿ ಆಗುತ್ತೆ. ಕೆಲಸ ಮಾಡುವಂಥ ಜಾಗದಲ್ಲಿ ಊಹಾಪೋಹಗಳು ಜಾಸ್ತಿ, ಚಾಡಿಕೋರರು ಜಾಸ್ತಿ, ಮೇಲಧಿಕಾರಿಗಳಿಂದ ಕಿರುಕುಳ ಆಗುವಂಥದ್ದು ಜಾಸ್ತಿ. ಇದೆಲ್ಲವೂ ಮನಸ್ಥಿತಿಗಳಿರುತ್ತೆ. ಮತ್ತು ಜೊತೆಯಲ್ಲಿ ಇವರಿಗೆ ಸೋಂಬೇರಿತನ ತುಂಬ ಹೆಚ್ಚಾಗುತ್ತೆ. 7.5 ಬಂದಾಗ ನೀವು ನೋಡಿ ಯಾರನ್ನೇ ಕೇಳಿ ಅತಿಯಾದಂತಹ ನಿದ್ರೆ ಆವರಿಸ್ಕೊಳ್ಳುತ್ತೆ, ಸೋಂಬೇರಿತನ ಜಾಸ್ತಿ ಆಗುತ್ತೆ, ದುಡ್ಡು ಕಾಸಿನ ವ್ಯವಹಾರಗಳಲ್ಲಿ ತುಂಬ ಅಡೆತಡೆಗಳು ಬಂದು ಸಾಲದ ಬಾಧೆಗೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ.